ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಬಂದಿರೋರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಫುಲ್ ವೀಡಿಯೋ ನೋಡಿ ಅಂತ ಈ ವಿಡಿಯೋದಲ್ಲಿ ಕೇಳ್ಕೊಳ್ತಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ಟಾಪಿಕ್ ಏನಂದರೆ, ಯಾರೂ ಕೂಡ ಒಂದ್ಸರಿನೂ ಮೊಬೈಲ್ ಮುಟ್ಟಿಲ್ಲ, ಹೊಸ್ದಾಗಿ ಮೊಬೈಲ್ ತಗೊಳ್ತಾ ಇದ್ದೀನಿ, ಯಾವ ಥರ ಆಪ್ರೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ಬನ್ನಿ ವಿಡಿಯೋನ ಫುಲ್ ನೋಡಿ. ಈಸಿಯಾಗಿ 4 ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಡಯಲ್ ಪ್ಯಾಡಿಂದ ಓಪನ್ ಮಾಡೋಣ. ಓಕೆನಾ? ಸ್ಕ್ರೀನ್ನ ಸ್ಟ್ರೈಟ್ ಇಟ್ಕೊಳ್ಳಿ, ಮೊಬೈಲ್ನ, ಈಸಿಯಾಗಿ ಅರ್ಥ ಆಗುತ್ತೆ. ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀನಿ, ಅದನ್ನು ಫಾಲೋ ಮಾಡಿ. ಓಕೆ, ಸ್ಟಾರ್ಟ್. ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಟಾರ್ಟಿಂಗು ಇಲ್ಲಿ ಫೋನ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ನಿಮಗೆ ಯಾರ್ದಾನ ನಂಬರ್ ಗೊತ್ತಿದ್ದರೆ ಫುಲ್ ಡಯಲ್ ಮಾಡಿ. ಇದರಲ್ಲಿ ಯಾವ್ದಾನ ನಂಬರ್ ಮಿಸ್ ಆದರೆ ಇಲ್ಲಿ ಕೆಳಗಡೆ ಕಾರ್ನರಲ್ಲಿ ಒಂದು ಬಟನ್ ಕಾಣಿಸಿದೆ ಇಂಟು ಮಾರ್ಕಲ್ಲಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮಾಡ್ಬೋದು. ಈ ನಂಬರ್ನ ಸೇವ್ ಮಾಡಬೇಕಂದ್ರೆ ಈ ನಂಬರ್ಗೆ ಡಯಲ್ ಮಾಡಬೇಕಂದ್ರೆ ಇಲ್ಲಿ ಗ್ರೀನಲ್ಲಿ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಡಯಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಫೋನ್ ಹೋಗುತ್ತೆ. ಇಲ್ಲಿ ಪ್ಲಸ್ ಆಪ್ಷನ್ ಕಾಣಿಸ್ತಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ 2 ಆಪ್ಷನ್ಸ್ ಕೇಳುತ್ತೆ. ಇಲ್ಲಿ ಕ್ರಿಯೇಟ್ ನ್ಯೂ ಕಾಂಟ್ಯಾಕ್ಟ್ ಅಂತ ಇದೆ. ಈ ನಂಬರ್ನ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಬೇಕಂದ್ರೆ ಕ್ಲಿಕ್ ಮಾಡಿ. ಓಕೆನಾ? ಬರೀ ನಂಬರ್ ಮಾತ್ರ ಸೇವ್ ಮಾಡಬೇಕಂದ್ರೆ ಕೆಳಗಡೆ ಕ್ಲಿಕ್ ಮಾಡಿ. ಹೆಸರು ಕೂಡ ಹಾಕಬೇಕಂದ್ರೆ ಮೇಲ್ಗಡೆದನ್ನ ಕ್ಲಿಕ್ ಮಾಡಿ. ಕ್ರಿಯೇಟ್ ನ್ಯೂ ಕಾಂಟ್ಯಾಕ್ಟ್ನ ಕ್ಲಿಕ್ ಮಾಡಿದ್ರೆ ಈ ಥರ ನಿಮಗೆ ಓಪನ್ ಆಗುತ್ತೆ. ಓಕೆನಾ? ಈ ನಂಬರು ನಿಮ್ಮ ಮೊಬೈಲಲ್ಲಿ ಸೇವ್ ಆಗಬೇಕಾ, ಇಲ್ಲ ಸಿಮ್ಮಲ್ಲಿ ಸೇವ್ ಆಗಬೇಕಾ, ಇಲ್ಲ ಇಮೇಲಲ್ಲಿ ಸೇವ್ ಆಗಬೇಕಂತ ಇಲ್ಲಿ 3 ಆಪ್ಷನ್ಸ್ ಕಾಣಿಸುತ್ತೆ. ಸೇವ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ತೋರಿಸುತ್ತೆ. ನೋಡ್ಕೊಳ್ಳಿ, ಅಲ್ಲಿ ಫೋನ್, ಸಿಮ್, ನಿಮ್ಮ ಇಮೇಲ್ ಅಡ್ರೆಸ್ ಎಲ್ಲ ಕೂಡ ಇದರಲ್ಲಿ ಸಿಗುತ್ತೆ. ಯಾರು ಕೂಡ ಮೆಸೇಜ್ ಮಾಡಬೇಡಿ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಪ್ರೊಫೈಲ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅಲ್ಲಿ ನಿಮಗೆ ಅವರ ಫೋಟೋ ಕೂಡ ಇದ್ದರೆ ನಿಮ್ಮ ಪ್ರೊಫೈಲಲ್ಲಿ ಇದ್ದರೆ ಅಥವಾ ಗ್ಯಾಲರಿಯಲ್ಲಿದ್ದರೆ ನೀವು ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಹಾಕ್ಕೊಂಡ್ರೆ ಅವ್ರೇನೋ ಕಾಲ್ ಮಾಡಿದ್ರೆ ಅವ್ರ ಫೋಟೋ ಕೂಡ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಫೋಟೋ ಇಲ್ಲ, ಫಾರ್ ಎಕ್ಸಾಂಪಲ್ ಅವರೇ ನಿಮ್ಮ ಜೊತೆ ಇದ್ದರೆ ಅಲ್ಲೇ ಸೆಲ್ಫಿ ತೊಗೊಂಡು ಅಪ್ಲೋಡ್ ಮಾಡಿ. ಓಕೆ, ಅವ್ರ ಫಸ್ಟ್ ನಂಬರ್ ಹಾಕಿ, ಸೆಕೆಂಡ್ ನಂಬರ್ ಕೂಡ ಹಾಕ್ಬೋದು. ನೆಕ್ಸ್ಟು ಅವ್ರ ಡೇಟ್ ಆಫ್ ಬರ್ತ್ ನಿಮ್ಮ ಹತ್ರ ಗೊತ್ತಿದ್ದರೆ ಅದನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ. ಅವ್ರಿಗೆ ರಿಂಗ್ ಟೋನ್ ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಬೋದು. ಓಕೆನಾ? ಅವರು ನಿಮಗೆ ಫ್ರೆಂಡ್ ಆಗಿರ್ಬೋದು, ಫ್ರೆಂಡ್ ರಿಂಗ್ ಟೋನ್ನ ಸೆಟ್ ಮಾಡ್ಬೋದು. ಅದೇ ಥರ ನಿಮಗೆ ಇಷ್ಟ ಬಂದಿದ್ದು ರಿಂಗ್ ಟೋನ್ನ ಸೆಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಆ್ಯಡ್ ಮೋರ್ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಅವರ ಇಮೇಲ್ನ ಹಾಕ್ಕೊಬೋದು. ನೆಕ್ಸ್ಟ್ IM ಅಂದರೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ನೆಕ್ಸ್ಟ್ ಪೋಸ್ಟಲ್ ಅಡ್ರೆಸ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅವರ ಅಡ್ರೆಸ್ ಎಲ್ಲ ಹಾಕ್ಕೊಬೋದು. ನೆಕ್ಸ್ಟು ಅವ್ರದ್ದೇನೋ ಕಂಪ್ನಿ ಇದ್ದರೆ ಆರ್ಗನೈಜೇಷನ್, ಅದ್ರ ಕೂಡ ನೇಮನ್ನು ಅಪ್ಲೈ ಮಾಡ್ಕೊಬೋದು, ಆ್ಯಡ್ ಮಾಡ್ಕೊಬೋದು. ನೆಕ್ಸ್ಟು ನಿಕ್ ನೇಮ್ ಗೊತ್ತಿದ್ದರೆ ಅದನ್ನು ಕೂಡ ಆ್ಯಡ್ ಮಾಡಿ. ನೆಕ್ಸ್ಟು ವೆಬ್ಸೈಟ್ ಹೋಗಿ, ವೆಬ್ಸೈಟ್ ಗೊತ್ತಿದ್ದರೆ ಅದನ್ನು ಕೂಡ ಹಾಕಿ. ನೋಟ್ಸ್ ಬನ್ನಿ, ನೋಟ್ಸಲ್ಲಿ ಅವ್ರು ಏನಾರ ಇಂಪಾರ್ಟೆಂಟ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಇಷ್ಟು ಇದ್ರದ. ಮೆಸೇಜ್ಗೆ ಹೋಗಿ, ಮೆಸೇಜಲ್ಲಿ ನೀವು ಯಾವ ಥರ ಮೆಸೇಜ್ ಮಾಡಬೇಕಂತ ಈ ವಿಡಿಯೋಲಿ ತಿಳಿಸ್ತೀನಿ. ನೋಡ್ಕೊಳ್ಳಿ. ಫಸ್ಟು ರೈಟ್ ಸೈಡ್ ಮೇಲ್ಗಡೆ ಟಾಪಲ್ಲಿ ಒಂದು ಸಿಂಬಲ್ ಕಾಣಿಸ್ತಿದೆ, ಪೆನ್ಸಿಲ್ ಥರ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಓಪನ್ ಆಗುತ್ತೆ. ನಿಮ್ಮ ಫ್ರೆಂಡ್ಗೆ ಏನಂತ ಕಳಿಸ್ಬೇಕಂತ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಏನೋ ಒಂದು ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡಿದ್ಮೇಲೆ ಇಲ್ಲಿ 2 ಅಂತ ಆಪ್ಷನ್ ಸಿಗುತ್ತೆ. ಅಲ್ಲಿ 2 ಅಲ್ಲಿ ನಿಮ್ಮ ಫ್ರೆಂಡ್ ನಂಬರ್ ಇದ್ದರೆ ಟೈಪ್ ಮಾಡ್ಕೊಳ್ಳಿ. ಇಲ್ಲ ಅದು ಇದ್ರ ಕಾಂಟ್ಯಾಕ್ಟ್ಸಲ್ಲಿ ಇದ್ದರೆ ಅದನ್ನ ಪ್ಲಸ್ ಸಿಂಬಲ್ ಈ ಥರ ಅದನ್ನ ಕ್ಲಿಕ್ ಮಾಡಿದ್ರೆ ಅವಾಗ ನಿಮಗೆ ಕಾಂಟ್ಯಾಕ್ಟ್ ಹೋಗುತ್ತೆ. ಅಲ್ಲಿದೆ ನೀವು ಆ ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡಿ ನೀವು ಸೆಂಡ್ ಮಾಡ್ಬೋದು. ಇಲ್ಲಿ ಸೆಂಡ್ ಅಂತ ಆಪ್ಷನ್ ಬರುತ್ತೆ, ಸೆಲೆಕ್ಟ್ ಮಾಡಿದ ತಕ್ಷಣ ಬರುತ್ತೆ, ಅದನ್ನ ಸೆಂಡ್ ಮಾಡಿ. ಓಕೆನಾ? ನೆಕ್ಸ್ಟು ಇಲ್ಲಿ ಎಮೋಜಿಸ್ ಎಲ್ಲ ಸಿಗುತ್ತೆ, ಅದನ್ನು ಸುಮ್ಮನೆ ಕಳಿಸ್ಬೋದು. ಓಕೆನಾ? ನೆಕ್ಸ್ಟು ಆಪ್ಷನ್ ಕ್ಯಾಮ್ರಾಗೆ ಹೋಗೋಣ ಬನ್ನಿ. ಇವಾಗ ಕ್ಯಾಮ್ರಾ ಓಪನ್ ಮಾಡ್ತಿದ್ದೀನಿ. ಕ್ಯಾಮ್ರಾಗೆ ಹೋಗಿ, ಕ್ಯಾಮ್ರಾದಲ್ಲಿ ಈ ಥರ ಸಿಗುತ್ತೆ, ಕಾಣಿಸ್ತಿದ್ದೀನಾ? ಓಕೆ, ಇಲ್ಲಿ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಫಸ್ಟು, ಆಮೇಲೆ ನಿಮಗಿದಿಲ್ಲ. ಓಕೆ, ಸೆಟ್ಟಿಂಗ್ಸ್ ಫಸ್ಟ್ ಆಪ್ಷನ್ ಏನಂದರೆ ಆಫು 3 ಸೆಕೆಂಡ್ಸು 10 ಸೆಕೆಂಡ್ಸ್. ಆಫ್ ಮಾಡಿದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋಸ್ ಬರುತ್ತೆ. ಇದು ಫಸ್ಟ್ನೇ ಆಪ್ಷನ್. ನೆಕ್ಸ್ಟು 3 ಸೆಕೆಂಡ್ಸ್ನ ಸೆಲೆಕ್ಟ್ ಮಾಡಿದ್ರೆ ನೀವು ಕ್ಲಿಕ್ ಮಾಡಿ 3 ಸೆಕೆಂಡ್ಸ್ಗೆ ನಿಮ್ಮ ಫೋಟೋನ ಹೊಡ್ಕೊಳುತ್ತೆ, ಅಂದರೆ ಕ್ಲಿಕ್ ಮಾಡುತ್ತೆ. ನೆಕ್ಸ್ಟು 10 ಸೆಕೆಂಡ್ಸೇ ನೀವು ಏನನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ 10 ಸೆಕೆಂಡ್ ಆದಮೇಲೆ ನಿಮ್ಮ ಫೋಟೋನ ಕ್ಲಿಕ್ ಮಾಡುತ್ತೆ. ಇದು ಫಸ್ಟ್ನೇ ಆಪ್ಷನ್. ನೆಕ್ಸ್ಟು ನಾರ್ಮಲ್ಲು, ಫುಲ್ಲು, ಸ್ಕ್ವೇರ್, ಅಂದರೆ ನೀವು ನಾರ್ಮಲ್ ಸೆಲೆಕ್ಟ್ ಮಾಡಿದ್ರೆ ಈ ಥರ ಬರುತ್ತೆ. ಫುಲ್ನಾಗಿ ಸೆಲೆಕ್ಟ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಬರುತ್ತೆ. ನೆಕ್ಸ್ಟು ಸ್ಕ್ವೇರ್ನ ಸೆಲೆಕ್ಟ್ ಮಾಡಿದ್ರೆ ಸ್ಕ್ವೇರ್ ಸ್ಕ್ರೀನ್ ಬರುತ್ತೆ. ಇಷ್ಟು ಇದ್ರದ್ದು ಆಪ್ಷನ್. ನೆಕ್ಸ್ಟ್ ಇಲ್ಲಿ ಫೋನು, ಸ್ಟೋರೇಜ್ ಅಂತ ಇದೆ. ನೆಕ್ಸ್ಟ್ ಥರ್ಡ್ ಆಪ್ಷನ್ನು ಟಚ್ಚು, ವಾಯ್ಸು, ಪಾಮ್, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಟಚ್ ಮಾಡಿದ್ರೆ ಕ್ಲಿಕ್ ಮಾಡ್ಕೊಳೋದು ಫೋಟೋ ವಚ್ಚಿಂದ. ನೆಕ್ಸ್ಟ್ ವಾಯ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡ್ಕೊಂಡು ವಾಯ್ಸ್ ಸೆಲೆಕ್ಟ್ ಮಾಡ್ತಿದ್ದೀನಿ.
ಚೀಸ್ ಈ ಥರ ನಿಮಗೆ ಫೋಟೋಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪಾಮ ಅಂತ ಇದೆ, ಅದು ಒಂದು ಸರಿ ವರ್ಕ್ ಆಗುತ್ತೆ, ಒಂದೊಂದು ಸರಿ ವರ್ಕ್ ಆಗೋಲ್ಲ. ಚೆಕ್ ಮಾಡ್ತೀನಿ. ಓಕೆ ಒಂದು ಸರಿ ಟ್ರೈ ಮಾಡಿ, ನನಗೆ ವರ್ಕ್ ಆಗ್ತಿಲ್ಲ. ನೆಕ್ಸ್ಟು ಫೋನ್ ಸ್ಟೋರೇಜ್ಗೆ ಈ ಫೋಟೋಸ್ನ ನೀವು ಹಾಕ್ಬೇಕಂದ್ರೆ ಫೋನ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. SD ಕಾರ್ಡಿಗೆ ಕಳಿಸ್ಬೇಕಂದ್ರೆ SD ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಮಿರರ್ ಸೆಲ್ಫಿ ಅಂತ ಇದೆ, ನೀವು ಮಿರರ್ ಹತ್ರ ಹೋಗಿ ಸೆಲ್ಫಿ ತೊಗೋಬೋದು. ನೆಕ್ಸ್ಟ್ ತಿರ್ಗಾ ಕ್ಲಿಕ್ ಆಯಿತು, ಸಾರಿ, ಇದನ್ನ ಫಸ್ಟು ಕ್ಲಿಯರ್ ಮಾಡ್ತೀನಿ, ಅಂದರೆ ಎಲ್ಲ ತಕ್ಕೊಳ್ತಾನೆ ಇರುತ್ತೆ. ನೆಕ್ಸ್ಟ್ ಆಪ್ಷನ್ನು ಮಿರರ್ ಸೆಲ್ಫಿ. ಮಿರರ್ ಹತ್ರ ಹೋಗಿ ಸೆಲ್ಫಿ ತೊಗೊಂಡ್ರೆ ಕರೆಕ್ಟಾಗಿ ಮಿರರಲ್ಲಿ ಉಲ್ಟಾ ತೋರಿಸುತ್ತಲ್ವ, ಅದು ಕರೆಕ್ಟಾಗಿ ಮಾಮೂಲಿ ಕಲರ್ ತೋರಿಸುತ್ತೆ. ಇಲ್ಲಿ ಸೌಂಡ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ಫೋಟೋ ತೆಗೆದಾಗ ಸೌಂಡ್ ಬರುತ್ತೆ. ಇಲ್ಲಿ ಜಿಯೋಗ್ರಫಿಕ್ ಲೊಕೇಶನ್ ಅಂತ ಇದೆ, ನೀವು ಯಾವ ಟೈಮಿಗೆ ತಗೊಂಡಿದ್ದೀರಾ, ಯಾವ ಲೊಕೇಶನಲ್ಲಿ ತಗೊಂಡಿದ್ದೀರಾ ಅಂತ ಕೂಡ ಎಲ್ಲ ಮೆನ್ಷನಲ್ಲಾಗಿರುತ್ತೆ. ಡೀಟೇಲ್ಸಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಆಪ್ಷನ್ನು ಈ ಮೊಬೈಲಲ್ಲಿ ಸಿಗುತ್ತೆ. ನೆಕ್ಸ್ಟ್ ಮಾಮೂಲಿ ಇವಾಗ ನೋಡ್ಕೊಳ್ಳಿ, ಇಲ್ಲಿ ಸಿಂಬಲ್ ಕಾಣಿಸಿದೆ, ಇದನ್ನು ಹಾಕ್ಬಿಟ್ರೆ ನಿಮಗೆ ಬ್ರೈಟ್ನೆಸ್ ಬರುತ್ತೆ, ಅಂದರೆ ಟಾರ್ಚ್ ಥರ ಬರುತ್ತೆ. ನೆಕ್ಸ್ಟು ಇಲ್ಲಿ HDR ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಫುಲ್ ಹೈ ಕ್ವಾಲಿಟಿಯಲ್ಲಿ ನಿಮಗೆ ಫೋಟೋಸ್ ಬರುತ್ತೆ. ಇಷ್ಟು ಆಪ್ಷನ್ ಮೇಲ್ಗಡೆದು. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ಫಿಲ್ಟರ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಸನ್ರೈಸ್, ಮೂವಿ, ನನ್ನ, ಡ್ರೀಮು, ಬ್ಲ್ಯಾಕ್ ಆ್ಯಂಡ್ ವೈಟು, ಬೆಲ್ಗಡ್, ವೈಟು, ಕೊರಿಯನ್ನು, ಕ್ಲಾಸಿಕಲ್. ಇಷ್ಟು ಆಪ್ಷನಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಫೋಟೋಸ್ನ ಕ್ಲಿಕ್ ಮಾಡ್ಬೋದು. ಇದು ಫ್ರಂಟಿಗೆ ಮಾತ್ರ ಅಪ್ಲೈ ಆಗುತ್ತೆ, ಬ್ಯಾಕಿಗೆ ಆಗಲ್ಲ. ಬೇಕಾದ್ರೆ ನೋಡ್ಕೊಳ್ಳಿ, ಟರ್ನ್ ಮಾಡ್ತೀನಿ, ಆದರೆ ಬೇಡ ಈಗ ಸದ್ಯಕ್ಕೆ. ಇಲ್ಲಿ ಫೇಸ್ ಬ್ಯೂಟಿ ಆಪ್ಷನ್ ಸಿಗುತ್ತೆ. ಇಲ್ಲಿ ನಿಮಗೆ ಎಷ್ಟು ಅಂದರೆ ಯಾವ ಥರ ನೀವು ಕಾಣಿಸ್ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ್ರು ಇಲ್ಲಿಗೆ ಈ ಕರ್ಸ್ನ ನೀವು ಮಾಡಿದ್ರೆ ಬ್ರೈಟ್ನೆಸ್ ಎಲ್ಲ ನೋಡಿ ಜಾಸ್ತಿ ಆಗ್ತಿದೆ. ಸ್ಕಿನ್ ಟೋನ್ ಅದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟು ವೈಟ್ನಿಂಗ್ ಎಷ್ಟು ಬೆಳ್ಳಗೆ ಕಾಣ್ತೀರಾ ಅಂತ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಫೋಟೋಸ್ ತಗೊಳ್ಳಿ. ನೆಕ್ಸ್ಟು ಪ್ರೋಗ್ರಾಮ್ ಆಪ್ಷನ್ ಸಿಗುತ್ತೆ. ಪ್ರೋಗ್ರಾಮ್ ಆಪ್ಷನ್ ಸಿಕ್ಕಿದಾಗ ಈ ಥರ ನಿಮಗೆ ಕಾಣಿಸುತ್ತೆ, ಅಂದರೆ ಬ್ಯಾಕಲ್ಲಿ ಮಾತ್ರ ಅದು ಬರೋದು, ಫ್ರಂಟಲ್ಲಿ ಬರೋದಿಲ್ಲ. ಓಕೆ, ನೆಕ್ಸ್ಟ್ ಬ್ಯೂಟಿ ಆಯಿತು, ಇದು ಆಯಿತು, ವೀಡಿಯೋಸ್, ಇದು ಬ್ಯಾಕ್ ಬನ್ನಿ, ಈ ಥರ ನಿಮಗೆ ವೀಡಿಯೋಸ್ ತೊಗೊಬೋದು. ಓಕೆ, ಇಷ್ಟು ಆಪ್ಷನ್ ಈ ಮೊಬೈಲಲ್ಲಿ ಸಿಗ್ತಾಯಿದೆ. ಓಕೆ, ಇದೇ ರೀತಿ ನೋಡ್ತಾ ಇರಿ. ಬನ್ನಿ ವಿಡಿಯೋ ಲಾಸ್ಟಿಗೆ ಹೋಗೋಣ. ಇಷ್ಟು ತಿಳ್ಕೊಂಡ್ರೆ ಇವತ್ತು ಹೆಂಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ, ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ನೆಕ್ಸ್ಟ್ ವೆಯ್ಟ್ ಮಾಡಿ, ತಿರ್ಗಾ ಬ್ಯಾಕ್ ಬರ್ತೀನಿ.